ನಿನಗಿದು ಬೇಕಿತ್ತ ಮಗನೇ. ನನ್ನ ತಂಗಿಗೆ JEE ಎಕ್ಸಾಮ್ ಇರೋದೇ ಗೊತ್ತಿರಲಿಲ್ಲ. ಸಡನ್ ಆಗಿ ಫೋನ್ ಮಾಡ್ಬಿಟ್ಟು ಅಪ್ಲಿಕೇಶನ್ ನಂಬರ್ ಕಳಿಸು ಅಂದ್ಲು. ಬಸ್ಸು ಸ್ಟಾರ್ಟಿಂಗ್ ಒಂಚೂರು ಕೆಟ್ಟೋಗ್ಬಿಡ್ತದೆ KRPಡಿಯಲ್ಲಿ. ನೋಡಿದ್ರೆ ಮತ್ ಪಾಂಡವಪುರ ರೈಲ್ವೆ ಸ್ಟೇಷನ್ ಹತ್ರ ಬಸ್ ಕೆಟ್ಟೋಗೈತೆ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೈಸ್, ನಾನು ನೆನ್ನೆ ನಿಮ್ಗೆ ಗೊತ್ತಿರೋಂಗೆ 8th ಸೆಮ್ಮಿಂದು ಫಸ್ಟ್ ವ್ಲಾಗು, ಅರ್ಧ ಖುಷಿ ಅರ್ಧ ಬೇಜಾರು ನಿನಗಿದು ಬೇಕಿತ್ತ ಮಗನೇ ಅನ್ನುವ ಟೈಟಲಿಂದ ಒಂದು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ. ಅಂದರೆ ಫಸ್ಟೇ ಏನೇನಾಯಿತು ಅಂತ ಅದರಲ್ಲೇ ಹೇಳಿದ್ದೆ ಗುರು. ನಾನು ಇವತ್ತೆಲ್ಲ ಫಸ್ಟಿಗೆ ಹೋಗ್ತಿರೋದು. ನಾನು ವೆಡ್ನೆಸ್ಡೇ 21 ಹೋಗಿದ್ದೆ, ಬಟ್ ಅವತ್ತು ನಾನು ವೀಡಿಯೋ ಮಾಡಿರಲಿಲ್ಲ. ಅವತ್ತಿಂದು ದೊಡ್ಡ ಕಥೆನೇ ಆಯಿತು. ಅದು ಸಕ್ಸಸ್ ಆದರೆ ಒಂದು ಫಿಲಮ್ ಸ್ಟೋರಿ ಬೇಕಾದ್ರೆ ತೆಗಿಬೋದು ಅಂತ ಎಲ್ಲ ನಾನು ನಿಮಗೆ ಹೇಳಿದ್ದೆ JEE ಮೈನ್ಸಿಂದು. ಇವಾಗ ಅಲ್ಲಿ ಸ್ಟೋರಿ ಏನಾಗಿತ್ತು ಅದನ್ನು ಕ್ಲಿಯರ್ ಕಟ್ಟಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನಾನು, ಸರಿನಾ? ಒಳ್ಳೆ ಅದ್ಭುತವಾಗಿದೆ ಸ್ಟೋರಿ, ಕೇಳಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಗೈಸ್, ನನ್ನ ತಂಗಿಗೆ JEE ಎಕ್ಸಾಮ್ ಇರೋದೇ ಗೊತ್ತಿರಲಿಲ್ಲ. ಇದು ನಿಜ. ಅವತ್ತಿದೆ ಅಂತ ನನ್ನ ತಂಗಿಗೆ ಎಕ್ಸಾಮ್ ಅವಳಿಗೂ ಗೊತ್ತಿಲ್ಲ, ನಾನು ಅಷ್ಟು ಗಮನಿಸಿರಲಿಲ್ಲ. ನನಗೆ ನನ್ನ ಕೆಲಸಗಳೇ ಬೇಜಾನಾಗ್ಬಿಟ್ಟಿದ್ದು. ಅದರಿಂದ ನಾನು ಎಕ್ಸಾಮ್ಸ್ ಡೇಟ್ ಅವೆಲ್ಲ ಸ್ವಲ್ಪ ನಾನು ಬಿಟ್ಬಿಟ್ಟಿದ್ದೆ ನೋಡೋದನ್ನ. ನಂದೇ ಅಷ್ಟಿದ್ದರೆ ಬೇರೆ ಎಲ್ಲಿ ಗುರು ನೋಡೋಣ. ಆಮೇಲೆ ಸಡನ್ನಾಗಿ ಫೋನ್ ಮಾಡಿಬಿಟ್ಟು ಅಪ್ಲಿಕೇಶನ್ ನಂಬರ್ ಕಳಿಸು ಅಂದ್ಲು. ನಾನು ನೋಡಿದ್ರೆ ಕಾಲೇಜ್ ಹತ್ರ ಬೈಕಲ್ಲಿ ಹೋಗ್ತಾ ಇದ್ದೀನಿ. ಅಂದರೆ ಫಸ್ಟ್ ಗೇಟ್ ಬಿಟ್ಟು ಸೆಕೆಂಡ್ ಗೇಟ್ ಹತ್ರ ಒಂದು ಮರ ಇದೆ ಗುರು, ಅಲ್ಲಿ ಹಾಕ್ದೆ ಸೈಡ್ಗೆ. ಯಾರೋ ಫೋನ್ ಹೊಡಿತವ್ರಲ್ಲ ನೋಡಮ್ಮ ಅಂತ. ಆಮೇಲೆ ಅಲ್ಲಾದ್ಮೇಲೆ ನೆಕ್ಸ್ಟು ಹೋದೆ. ನನ್ನ ಪುಣ್ಯ ಗುರು, ಈ ಓಲಾ S1 Pro Gen 2 ಹೋಗಿದ್ದೆ. ಜೊತೆಗೆ ಲ್ಯಾಪ್ಟಾಪ್ ಬೇರೆ ಇತ್ತು. ಲ್ಯಾಪ್ಟಾಪ್ ಇಲ್ಲ ಅಂದರೆ ಅವಳ ಎಕ್ಸಾಮ್ಗೆ ಯಾವುದೇ ಕಾರಣಕ್ಕೂ ಹೋಗೋಕ್ಕಂತೂ ಪಕ್ಕ ಆಗ್ತಿರ್ಲಿಲ್ಲ. ಯಾಕಪ್ಪ ಅಂದರೆ ಅಪ್ಲಿಕೇಶನ್ ನಂಬರ್ ಇದ್ದಿದೆ ನನ್ನ ಹತ್ರ, ನನಗೂ ಪಾಸ್ವರ್ಡ್ ನನಗೂ ಮರ್ತೋಗಿತ್ತು. ಆಮೇಲೆ ಹೆಂಗೆ ಪಾಸ್ವರ್ಡ್ ನನಗೂ ಗೊತ್ತಿರಲಿಲ್ಲ. ಆಮೇಲೆ ಕಾಲೇಜ್ಗೆ ಹೋದ್ಮೇಲೆ ಹುಡ್ಕ ಕೂತ್ಕೊಂಡೆ. ನೋಡಿ, ಅವತ್ತು ಎಕ್ಸಾಮ್ ಇದ್ದಿದ್ದು ಬಂದು 21ನೇ ತಾರೀಕು. ಸೆಕೆಂಡ್ ಸೆಷನ್ನು 3 ಗಂಟೆಯಿಂದ 6 ಗಂಟೆ ತನಕ. ಅದೇನಾದ್ರು ಫಸ್ಟ್ ಸೆಷನ್ ಇದ್ದಿದ್ರೆ ಅವಳ ಎಕ್ಸಾಮ್ ಗತೆ ಅಷ್ಟೇ, ಸರಿನಾ? ಅವಳು ಅದೃಷ್ಟ ಚೆನ್ನಾಗಿತ್ತು, ಹೆಂಗೋ ಆಯಿತು. ಮೇಲೆ ನೋಡಿ ಕತೆಗಳು ನಾನು ಡೌನ್ಲೋಡ್ ಮಾಡಿ ಕಳಿಸ್ತೀನಿ ಗುರು. 10:58 ಅಷ್ಟಿಗೆ ಕಳಿಸ್ತೀನಿ ಅಂತ ಅನ್ಸತ್ತೆ, ಐ ಥಿಂಕ್. ನೋಡಿ, ಅವಳಿಗೆ ಟೈಮ್ ಇದ್ದಿದ್ದು ಎಷ್ಟವರು ಅಂದರೆ 2:30 ಅಷ್ಟೊತ್ತಿಗೆ ಇರಲೇಬೇಕು. 2:30 ಮೇಲಾದ್ರೆ ಒಳಗಡೆ ಬಿಡಲ್ಲ. ಅವಳು ಸದ್ಯ 2:15 ಒಳಗಡೆ ಇದ್ಲು. ಇದೇನು ಗುರು ಇವಾಗ ನೋಡಿ ಕತೆ. ಬಸ್ಸು ಸ್ಟಾರ್ಟಿಂಗೆ ಒಂಚೂರು ಕೆಟ್ಟೋಗ್ಬಿಡ್ತದೆ KRPಡಿಯಲ್ಲಿ. ಅವಳು ಓದ್ತಿರೋದು KRP BGS. KRPಡಿಯಲ್ಲೇ ಅಲ್ಲೇ ಕೆಟ್ಟೋಗ್ಬಿಡ್ತದೆ ಬಸ್ಸು. ಆಮೇಲೆ ಬಸ್ಸು ಹೊಲ್ಟೈತೆ. ನಮ್ಮಮ್ಮಗೆಲ್ಲ ಫೋನ್ ಮಾಡಿ ಹೇಳ್ಸವಳೆ. ಚಿನ್ಕುರ್ಳಿಲಿದ್ದಾಗೆಲ್ಲ ನಮ್ಮಮ್ಮಗೆ ಫೋನ್ ಮಾಡಿ ನೋಡ್ತಾ ಇದ್ದೀನಿ. ಚಿನ್ಕುರ್ಳಿಯಿಂದ ಏನು ಗುರು ಇಷ್ಟೋದು ಬೇಕಾ? ಕಾಸ್ಟ್ ಎಲ್ಲ ಆಗಿದ್ದ ತಕ್ಷಣ ನನ್ನ ಟೀಮೇಟ್ ಅಭಿಷೇಕ್ ಹೇಳ್ಬಿಟ್ಟು ನಾನು ಹೋಗ್ತೀನಿಲೋ ಅಂತ ಹೇಳ್ಬಿಟ್ಟು ನಾನು ಮಣಿಪಾಲ್ ಹತ್ರ ಇಳ್ಕೊಳಕ್ಕೆ ಹೇಳಿದೆ. ಅಂದರೆ ಕೊಲಂಬಿಯಾ ಏಷ್ಯಾದ ಹತ್ರ. ಯಾಕಪ್ಪ ಅಂದರೆ ಅಲ್ಲಿಂದ ರೈಟ್ ಹೊಡೋರು ಒಂದೇ ರೋಡು. ಅದು ಎಕ್ಸಾಮ್ ಇಲ್ದಿದ್ದು ಬಂದು TCS ಅಯಾನ್ ಸೆಂಟರು, ಸರಿನಾ? ಭರತ್ ಕ್ಯಾನ್ಸರ್ ಹಾಸ್ಪಿಟ್ಲು ಮುಂದ್ಗಡೆ ಇದೆ ಅದು. ಅಲ್ಲಿ ಇದ್ದಿದ್ದು ಎಕ್ಸಾಮ್. ಅಲ್ಲಿ ಇಳ್ಸೋರು ಹೆಂಗೋ ನೀಟಾಗಿ ಅವಳನ್ನು ಕರ್ಕೊಬರ್ಬೋದಲ್ಲ ಅಂತ ನಂದು ಪ್ಲಾನ್. ಆರಾಮ್ಸ ಆಯ್ತಲ್ಲ, ಇನ್ನು ಸಿಟಿ ಒಳಗಡೆ ಅವ್ರು ಮತ್ತೆ ಲೇಟ್ ಆಗುತ್ತೆ, ಬಾ ಇಲ್ಲಿಂದನೇ ಕರ್ಕೊಂಡು ಹೊಂಟೋಗಮ್ಮ ಅಂತ ಅಲ್ಲಿ ಹೇಳ್ಕೊ ಅಂತ ಅಮ್ಮಂಗೆ ಹೇಳಿ. ಅಂದರೆ ಅವಳು ನನಗೆ ಆಮೇಲೆ ಫೋನ್ ಮಾಡಿಲ್ಲ, ಅಮ್ಮಂಗೆ ಹೇಳಿ. ಅಂದರೆ ಅವಳ ಹತ್ರ ಫೋನು ಇಲ್ಲ ಗುರು. ಅಷ್ಟಾದ್ಮೇಲೆ ಸೀನು ಕಾದೆ ಅಲ್ಲಿ ನನಗೆ ಬೇಜಾರಾಗೋಯ್ತು ಗುರು. ಎಷ್ಟೊತ್ತು ಕಾದಿದ್ದೀನಿ ಗೊತ್ತಾ? ಒಂದು 1 ಅವರ್ ಕಾಯ್ದೆ. ಫೋನ್ ಮಾಡಿದೆ ಅಮ್ಮಂಗೆ. ಅಮ್ಮ ಏನು ತನೋ ಇನ್ನೂ ಬಂದಿಲ್ವಲ್ಲ, ಏನಾರು ಒಂಟಿಗಿಂಟೋಲ್ಲ, ಏನಾರು ಬಸ್ ಸ್ಟ್ಯಾಂಡ್ ಒಳಗಡೆ ಅಲ್ಲಿ ಹೋಗಿದ್ರೆ ತನೋ ಮಾಡ್ಕೊಂಡ್ಬಿಡೋ, ಏನಾರು ಆಟೋ ಯಾವ್ದಾರು ಅಂತ ಅಂದ್ಬಿಡೋಣ ಅಂತ ಇದ್ದೆ. ನೋಡಿದ್ರೆ ಮತ್ತೆ ಪಾಂಡವಪುರ ರೈಲ್ವೆ ಸ್ಟೇಷನ್ ಹತ್ರ ಬಸ್ ಕೆಟ್ಟೋಗೈತೆ. ಮತ್ತು ಅದೊಂದು ಕ್ರೇಜಿ. ಆಮೇಲೆ ಅವಳದು ಬೇರೆ ಫೋಟೋ ಬೇರೆ ಇಲ್ವಂತೆ. ಅಮ್ಮ ಹೇಳ್ತು, ನಡಿ ಫೋಟೋನಾದ್ರು ತೆಗೆಸ್ಕೊ ಅಂದ್ಬಿಡಮ್ಮ ಅಂತ. TCS ಅಯಾನ್ ಸೆಂಟರ್ ಹತ್ರ ಅಲ್ಲಿ ಯಾವುದೋ ಒಂದು ಸ್ಟುಡಿಯೋ ಇತ್ತು, ಹೋಗಿ ನೋಡುತ್ತೀನಿ. ಅಲ್ಲಿ ಇದ್ದಿದ್ದು ಸಿಚುವೇಶನ್ ನೋಡಿದ್ರೆ ದುಃಖಕ್ಕೆ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ನನ್ನ ಕೈಲಿ ಆಗ್ತಿರ್ಲಿಲ್ಲ ಗುರು. ಅದರಿಂದ ಸರಿ ನಡಿ ನಾವು ಕಾಲೇಜ್ ಹತ್ರನೇ ಹೋಗುವ ಅಂತ ತೆಗೆದೆ ಗಾಡಿನ. ಹೋದೆ ಕಾಲೇಜ್ ಹತ್ರ ಹೋಗಿ ಅವ್ಳು ಫೋಟೋ ತೆಗ್ಸಿ. ಆಮೇಲೆ ನೀವು JEE ಎಕ್ಸಾಮ್ ಎಲ್ಲ ಬರ್ತೀರ, ನಿಮ್ಮ ಫಿಂಗರ್ ಪ್ರಿಂಟ್ ಹಾಕಬೇಕಾಗಿರುತ್ತೆ, ಅದು ನಿಮ್ಗೆ ಗೊತ್ತಿರುತ್ತೆ. ಆಮೇಲೆ ಅವ್ಳದ್ದು ಫಿಂಗರ್ ಪ್ರಿಂಟ್ನ ಒತ್ತಿಸ್ದೆ. ಒತ್ಬಿಟ್ಟು ಎಲ್ಲ ಅವ್ಳದ್ದು ಏನೇನಿತ್ತು ಈಸ್ಕೊಂಡು ಎಲ್ಲ
ಅವಳ ಬ್ಯಾಗ್ ಎಲ್ಲ ಅವಳ ಒಳಗಡೆ ಅಲ್ಲೆಲ್ಲ ಇಟ್ಕೊಂಡು ಹೋಗೋರು. ನಾನು 2:45 2:55 ತನಕ ಅಲ್ಲೇ ಇದ್ದೆ. ಏನಾದ್ರು ಮಿಸ್ ಆಗಿ ಏನಾದ್ರು ತಪ್ಪಿಪ್ಪಾಗೈತಾ, ಎಮರ್ಜೆನ್ಸಿ ಏನಾದ್ರು ಬೇಕಂದ್ರೆ ಈ ರೂಮ್ ಅಲ್ಲೇ ಸುಮ್ಮನೆ ಗಾಡಿ ಮೇಲೆ ಹಾಕೋತಿದ್ದೆ. ಆಮೇಲೆ ಗೊತ್ತಾಯ್ತು ಇನ್ನೇನು ಬಿಡಲ್ಲ, ನನಗೆ ಗೊತ್ತವರು 3 ಗಂಟೆಗೆ ಹೋದ್ರೆ 6 ಗಂಟೆ ತನಕ ಬಿಡಲ್ಲ. ಸರಿ ನಡಿ ಗಾಡಿ ರೂಮ್ಗೆ ಹೋಗಿ ಚಾರ್ಜ್ ಹಾಕುಮ ಅಂತ ಊಟ ಗಾಡಿಗೆ ಹೋಗಿ ಚಾರ್ಜ್ ಹಾಕಿದೆ. ಆಮೇಲೆ 5:50 5:55 ಬಿಟ್ಟೆ. ಯಾಕಂದ್ರೆ ಅವ್ರು ಬರೋದು ಹೊರಗಡೆ ಲೇಟ್ ಆಗೇ ಆಗತ್ತೆ. ಅವ್ರು 6 ಗಂಟೆ ತನಕ ಯಾವುದೇ ಕಾರಣಕ್ಕೂ ಬಿಡಲ್ಲ. ಅದೊಂದು ಮಾತ್ರ ನಾನು JW ಕನ್ಫರ್ಮಾಗಿ ಗೊತ್ತಿತ್ತು. ಆಮೇಲೆ ಗುರು ಅವತ್ತು ಅಲ್ಲಿ ಯಾವ ರೇಂಜಿಗೆ ಜಲಸಾಗರ ಇತ್ತು ಅಂದರೆ ಯಪ್ಪ ಕ್ರೇಜಿ. ಜಲಸಾಗರ ಫುಲ್ಲು ಟ್ರಾಫಿಕ್ ಒಂಥರ ಜಾಮ್ ಆಗ್ಬಿಟ್ಟಿತ್ತು. ಏರ್ ಗಾಡಿ ಒಂದೇ ಶಬ್ದ, ಎಲ್ಲ ಕಾರಲ್ಲೇ ಕರ್ಕೊಬೋದವ್ರು. ಅರ್ಧ ಕಾರ್ಗಳೇ ಇದ್ವಪ್ಪ ಅಲ್ಲಿ ಜಾಸ್ತಿ ಕಾರ್ಗಳೇ ಇದ್ದೋಗರು. ಅಷ್ಟೊಂದು ಕಾರ್ ಒಳ್ಳೆ ಲೈನಾಗಿ ಹಾಕ್ಬಿಟ್ಟವ್ರೆ. ನಾನು ಅವತ್ತು ಬೆಳೆಯೋದಾಗ ಇಲ್ಲಿ ಏನೋ TCS ಅಲ್ಲಿ ಏನೋ ನಡೀತೈತಲ್ಲ ಅಂತ ಅಂದ್ಕೊಂಡೆ. ನಾನೇ ಅದು TCS ಅವ್ರದ್ದು ಪ್ಲೇಸ್ಮೆಂಟ್ ಟೆಸ್ಟ್ ಏನಾದ್ರು ಇದೆಯಾ ಅಂತ ಅಂದ್ಕೊಂಡಿದ್ದೀನಿ. ಅದು ನೋಡಿದ್ರೆ TCS ಅವ್ರ ಪ್ಲೇಸ್ಮೆಂಟ್ ಟೆಸ್ಟ್ ಅಲ್ಲ, ಅದು ಬಂದು ನಮ್ಮ JW ಮೈನ್ಸು. ಅದು ನಾನು ನೋಡಿರಲಿಲ್ಲ. ಮೇಲೆ ಸ್ಟೆಲ್ಲ ಆದಮೇಲೆ ಹೆಂಗೋ ಜೋಪಾನವಾಗಿ ಕರ್ಕೊಬಂದೆ ಗುರು. ಮನೆಗೆ ಕರ್ಕೊಬಂದೆ. ಲೇಟ್ ಬೇರೆ ಆಯಿತು, ಚಾರ್ಜ್ ಬೇರೆ 70% ಐತೆ. ಸುಮ್ಮನೆ ಹೈಪರ್ ಚಾರ್ಜರ್ ಇಲ್ಲೇ SJC ಹತ್ರನೇ ಐತೆ ಗುರು, ಅಲ್ಲಿ ಕಣ್ಣನ್ಸ್ ಬೇಕ್ರಿ ಹತ್ರ. ಕಣ್ಣನ್ಸ್ ಬೇಕ್ರಿಯಿಂದ ಸ್ಟುಡಿಯೋಯಿಂದ ಬರ್ತಿದ್ದಾಗ ರೈಟ್ ಹೊಡಿಬೇಕು, ನಾವು ನಮ್ಮ ಕಾಲೇಜ್ ಕಡೆಯಿಂದ ಬಂದರೆ ಲೆಫ್ಟ್ ಹೊಡಿಬೇಕು. ಅಲ್ಲಿ ಹೋಗ್ಬೇಕಿತ್ತು ಸರಿನಾ. ಆಮೇಲೆ ಆ ಕಡೆ ಲೆಫ್ಟ್ ಹೊಡೆದು ಹಾಕೊಂಡು ಹೋಗ್ಬೋದಿತ್ತು. ನಾನು ರೂಮಲ್ಲೇ ಹಾಕೊಂಡು ಹೋಗೋ ಒಂದು 80 ಆಗಿರ್ತದೆ ಅಂದ್ಕೊಂಡ್ರೆ ಅದು 70 ಅಷ್ಟೇ ಆಗಿದ್ದು. ಅಂದರೆ ನನ್ನ ರೂಮ್ ಒಂದು 2-3 ಸತಿ ಓಡಾಡಿದ್ದೆ, ಅದರಿಂದ ಚಾರ್ಜ್ ಆಗಿರಲಿಲ್ಲ. ಆಮೇಲೆ ಕಾಲೇಜು ಅಲ್ಲಿ ಇಲ್ಲಿ ಎಲ್ಲ ಓಡಾಡೋದಲ್ಲ, ಲೇಟ್ ಗುರು ಇದು ಚಾರ್ಜ್ ಆಗೋದು ಸರಿನಾ. ಆ ನಂತರ ಗುರು ನನ್ನ ತಂಗಿನ ಆರಾಮ್ಸೆ ಕರ್ಕೊಬಂದು ಪಾಂಡವಪುರದಲ್ಲಿ ಚುರುಮುರಿ ಕಡಲೆಕಾಯಿ ಅದು ಇದು ತಿನ್ಕೊಂಡೆ. ಆಮೇಲೆ ಮನೆ ಹತ್ರ ಗೋಬಿ ತೊಗೊಂಡೋಗಿ ಅದನ್ನು ತಿನ್ಕೊಂಡೆ. ಹೆಂಗೋ ಅಂದ್ಕೊಂಡು ಅವಳಿಗೆ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಪಾಪ. ನಾನು ಮಧ್ಯಾಹ್ನ ಕರೆಕ್ಟಾಗಿ ತಿನ್ನೋಕ್ಕಾಗಲಿಲ್ಲ ಗುರು ಊಟನ. ಅದು ಒಂದು ಟೈಮ್ ಇರತ್ತೆ ಗುರು, ಟೈಮ್ ಲಿಮಿಟ್ ಮುಗಿದ್ಮೇಲೂ ಊಟ ಅಷ್ಟು ಸೇರಲ್ಲ. ಅಂದರೆ ಹೊಟ್ಟೆ ಎಸಿತಾ ಇರೋಂಗಿರತ್ತೆ, ಬಟ್ ಊಟ ಅಷ್ಟು ಸೇರುವುದಿಲ್ಲ. ಗುರು ನೋಡಿ ಗುರು ಯಾವ ರೇಂಜ್ ಸ್ಟೋರಿ ಆಗಿದೆ ಸೀನ್. ಯಪ್ಪ ಇದೋ ಥರ ಒಳ್ಳೆ ಫಿಲಮ್ ರೀತಿ ಇಲ್ವಾ ಸ್ಟೋರಿ ಇದು. ಈ ಥರ ಆಗೋದು, ಮತ್ತು ಇನ್ನೊಂದು ಸೀನ್ ಆಗೋದು, ಮಧ್ಯದಲ್ಲಿ ಬಸ್ ಕೆಟ್ಟೋಗೋದು, ಈ ಎಕ್ಸಾಮ್ ಇದೆ ಅಂತಲೇ ಗೊತ್ತಿಲ್ಲದೆ ಇರೋದು, ಇದೆಲ್ಲ ಸ್ಟೋರಿ ಒಂಥರ ಕ್ರೇಜಿಯಾಗಿ ಕಾಣ್ತಾ ಇಲ್ವಾ ನಿಮಗೆ? ಈ ಒಂದು ನೈಜ ಘಟನೆ ಗುರು, ರಿಯಲ್ ಸ್ಟೋರಿ, ನಾಟ್ ಎ ಐ ಕ್ರಿಯೇಟೆಡ್ ಸ್ಟೋರಿ, ಇಟ್ಸ್ ಎ ರಿಯಲ್ ಸ್ಟೋರಿ ಗುರು. ಯಪ್ಪ ನನಗೆ ಶಾಕ್, ಇಷ್ಟೆಲ್ಲ ಆಗೈತಲ್ಲ ಗುರು ಅಂತ. ಗೈಸ್ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಕಾಮೆಂಟ್ ಹೊಡೀರಿ. ಜೊತೆ ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.